ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಾವು ಹಿಂದೂ ಮುಸ್ಲಿಮ್ಸ್ ಒಂದೇ ಅಕ್ಕ ತಂಗಿ ನಾವು ಹಿಂದೂ ಮುಸ್ಲಿಮ್ಸ್ ಒಂದೇ ಅಕ್ಕ ತಂಗಿ ಗ್ರಾಮದಲ್ಲಿ ಇವಾಗ ಈ ಗ್ರಾಮದಲ್ಲಿ ಚಿಕ್ಕದಾಗಿತ್ತು ಬ್ರಹ್ಮ ದೇವಸ್ಥಾನ. ಇವಾಗ ಎಲ್ಲರೂ ನಾವು ಸೇರಿಕೊಂಡು ಸನವಲ್ಲ ನಾವು ಆಮೇಲೆ ಸರ್ದಾರ್ ಸಾಹೇಬು ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಈ ಡೆಮಾನ್ಸ್ಟ್ರೇಷನ್ ಆಯಿತು. ಈ ಗ್ರಾಮದಲ್ಲಿ ಎಲ್ಲ ನಾವು ಒಗ್ಗಟ್ಟಾಗೋದು. हमारा तो पूरा आदमी हमारा पास अच्छे से मिलजुल के लड़ाई नहीं हजा नहीं खुशी से है ఊరంతా చేస్తాడు. వాళ్ళు వీళ్ళు అనేది అంతా ఒకటిగానే మేము అంతా మిక్స్ అయ్యి చేస్తా ఉండేది. వాళ్ళే వీళ్ళే అనేది ఏమి ఈ కాలానికి మాకు చాలా ఖుషి అయ్యాయి. మా ఊరు దేవస్థానం చాలా సంతోషమైన దానికి మేము ఖుషిగా ఉన్నాం. ಗ್ರಾಮದಲ್ಲಿ ನಾನು ಮಾಜಿ ನಂಬರ್ ಆಗಿದ್ದು ನನಗೆ ಇದು ಮಾಲ್ಪಟ್ಟೆ ರಾಮೂರ್ತಿ ನನ್ನ ಫ್ರೆಂಡ್, ನನ್ನ ದೋಸ್ತು, ನನ್ನ ಫ್ರೆಂಡು. ಅವತ್ತು ಅವ್ರ ಮಾತಿನ ಮೇಲೆ ನೋಡಪ್ಪ ಈ ಥರ ಮಾಡ್ಬೇಕಂತ ಹೇಳಿದ್ರು. ಸರಿ ನಮ್ಗೆ ನೀವೇನು ಹೇಳಿದ್ರೆ ನಾನು ಅದು ರೆಡಿ ಇರ್ತೀನಪ್ಪ. ನೀನು ಮುಂದೆ ಇರು, ನಾನು ಹಿಂದ್ಗಡೆ ಇರ್ತೀನಿ. ನೀನೇನು ಹೇಳಿದ್ರೆ ನಾನು ಅದು ಮಾಡೋಕ್ಕೆ ತಯಾರಾಗಿದ್ದೀನಪ್ಪ ಅಂತೇಳಿ ನಾನು ಅವರು ಏನು ಹೇಳಿದ್ರೆ ಅದ್ರ ಮುಖಾಂತರ ನಾನು ನಡ್ಕೊಂಡು ಇವು ಚಿಕ್ಕವರು ದೊಡ್ಡವ್ರಿಗೂ ಮರ್ಯಾದೆ ಕೊಟ್ಕೊಂಡು ಅವ್ರೇನು ಹೇಳ್ತಾರೆ ಅದ್ರ ಇದ್ರ ಮೇಲೆ ನಾನು ಹೋಗ್ತೀನಿ. హిందువుది ముస్లింది ఏం లేదు. మేము మొదటి నుంచి చేస్తా ఉంటున్నాం. ఇప్పుడు అట్లే చేసుకుని పోతా ఉన్నాము. మా మసీదు ఉంది, మాకు వాళ్ళే అని తొందరసేసాము పోతా ఉన్నాము. అంటే ಉತ್ತಮವಾಗಿ ನಿಲ್ಲಿಸುವಂತ ಊರಗಂಗಮ್ಮ ದೇವಸ್ಥಾನವನ್ನು ಊರಿನ ಮುಖಂಡರೆಲ್ಲ ಸೇರಿ ನಾವಿಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಒಗ್ಗಟ್ಟಾಗಿ ಅನ್ನ ತುಂಬಿರ್ತಾರ. ಯಾವುದೇ ಭೇದ ಭಾವ ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ದೇವಸ್ಥಾನ ಮುಗಿಸಿದ್ದಾರೆ. ನಮ್ಮದು ಯಾವುದೇ ಕಾರ್ಯಕ್ರಮ ಆದರೂ ಇಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಯಾವುದೋ ಭೇದ ಭಾವ ಇಲ್ಲಿದೆ. ನಮ್ಮ ಪ್ರೋಗ್ರಾಮಲ್ಲಿ ಅವರು ಸೇರ್ತಾರೆ, ಅವ್ರ ಪ್ರೋಗ್ರಾಮಲ್ಲಿ ನಾವು ಸೇರ್ತೀವಿ. ನಮ್ಗೆ ಆ ಥರ ಹಿಂದೂ ಮುಸ್ಲಿಮ್ ಅಂತ ಭಾವನೆ ಇಲ್ಲ ನಮಗೆ. ನಾವೆಲ್ಲ ಒಗ್ಗಟ್ಟಾಗಿ ಅನ್ನ ತುಂಬ್ತಾರೆ ಇದ್ದೀವಿ ನಾವು. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಸಣ್ಣವಲ್ಲ ರಾಮೂರ್ತಿ ಅಂತ. ಸಣ್ಣವಲ್ಲ ಮುಸ್ಲಿಮ್ಸ್ ಆದ್ರೂ ದೇವರಿಗೆಲ್ಲ ಕಾಯಲ್ಲಿ ಇಟ್ಕೊಂಡು ಎಲ್ಲನೂ ಕಾರ್ಯಕ್ರಮ ಪೂರ್ತಿ ನೋಡಿಕೊಂಡು ಉಸ್ತುವಾರಿ ನೋಡಿಕೊಂಡು ದೇವಸ್ಥಾನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಯಾವುದೇ ನಿಂತು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲ್ಸಕ್ಕೆ ಹೋದ್ರೇನು ಮತ್ತೆ ಈ ಕಡೆ 9:30 ಆಗ್ಲಿ 10 ಗಂಟೆ ಆಗ್ಲಿ ಒಂದ್ ರೌಂಡ್ ನೋಡ್ಕೊಂಡು ಪ್ರತಿ ಕೆಲಸ ಏನಾಗಿದೆ ಯಾವ ತರ ಆಗಿದೆ ಅಂತ ಪ್ರತಿಯೊಂದು ಡೈಲಿ ಅಬ್ಸರ್ವ್ ಮಾಡಿದ್ರು. ಇದೊಂದು ಸುಮಾರು 6 ತಿಂಗಳಿಂದ ಅವ್ರ ಶ್ರಮ ಇದು. ಏನೋ ಇಂಥವ್ರು ನಮ್ ಜೊತೆಲಿ ಇರ್ಬೇಕು, ಅಣ್ಣ ತಮ್ಮಂದಿರಾಗಿರ್ಬೇಕು. ಇಂಥ ಈ ಗ್ರಾಮದಲ್ಲಿ ಈ ತರ ಆಗಿದೆ ಅಂದ್ರೆ ಬೇರೆ ತರ ಗ್ರಾಮದಲ್ಲೂ ಇದೇ ತರ ಅಣ್ಣ ತಮ್ಮಂದಿರಾಗಿ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು, ಹಿಂದೂ ಬಾಂಧವರು ಎಲ್ಲ ಒಗ್ಗಟ್ಟಾಗಿ ಮತ್ತೊಂದು ಎಲ್ಲ ಜಾತ್ರೆ ಆಗ್ಲಿ ಇನ್ನೊಂದಾಗ್ಲಿ ಅವ್ರದ್ದು ಏನೇ ಇದ್ರು ನಾವು ಹೋಗಿ ಮಾತಾಡ್ಬೇಕು. ಏನ್ ಮಾಡ್ಬೇಕಂತ ಇದ್ ಮಾಡ್ಬೇಕು. ಅವರು ನಮ್ ಕಡೆ ಬರ್ಬೇಕು, ಅವರು ಇಂದ ನಮ್ ಕಡೆ ಹೆಲ್ಪ್ ಆಗ್ಬೇಕು. ಈ ತರ ಇದ್ರೆ ಎಲ್ಲಾ ತರನು ಚೆನ್ನಾಗಿರುತ್ತೆ. ಈ ಸಂದರ್ಭದಲ್ಲಿ ಇದೊಂದು ಮಾತ್ರ ನಮ್ಮೂರಲ್ಲಿ ಅದ್ದೂರಿಯಾಗಿದೆ. ಈಗ ಎಲ್ಲ ದೇವರು ಒಂದೇ. ಏನಂದ್ರೆ ಒಂದು ಮುಸ್ಲಿಮ್ಸ್ ಅಂದ್ರೆ ಅವರು ನಾವು ಮಾಡೋದು ನಮಾಜ್ ನಮಗೂ ಅಂತ ಇದು ಇರ್ತದೆ. ಇನ್ನು ಅಂದ್ರೆ ನಿಮ್ಮ ಸಂಪ್ರದಾಯ ಏನಿದೆ ಅದು ಇರ್ತದೆ ಅಷ್ಟೇ. ಅದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ನಾವು ಏನೋ ಮಾಡೋವಾಗ ನಮಾಜ್ ಪಡೋಕೆ ನಮಗೂ ತೊಂದರೆ ಮಾಡಲ್ಲ. ಇವ್ರದ್ದೇನಾದ್ರೂ ಅದನ್ನು ನಾವು ಏನಿರಲ್ಲ. ನಾವು ಎಲ್ರು ಊರಿನ ದೊಡ್ಡಗನಲ್ಲಿ ಎಲ್ರು ನನ್ನ ತಮ್ಮಂದ್ರಾಗ ಆರಾಮಾಗಿ ನೀಟಾಗಿದ್ದೇವೆ. ಯಾವುದು ಇದುವರೆಗೂ ಯಾವುದೂ ತಂಟೆ ತಗಲ್ಲ ಏನೂ ಇಲ್ಲ, ನೀಟಾಗಿದ್ದೀವಿ ನಾವು. అందరూ ఊర్లో ఒగ్గట్టుగా
ఒక అన్నదమ్ముల మాదిరి ఉండాలా, దేవస్థానం గ్రామ దేవతాన్ని మేము పూరాయించాలా అనేసి ప్రోత్సాహంగా అందరూ ఒక ఆత్మీయతగా ఒక అనుసరించుకొని మేము అందరూ చేరి కట్టినాము. ఇంకా ఒక దేవస్థానం ఉంది, అన్ని ఆ దేవస్థానం కూడా అన్ని ఇదే తరగా అందరూ కలిసి మెలిసి ఏ ఒక కొరత ಸಾವಿರದ 1981ರಲ್ಲಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗಿನಿಂದ ವಿನಾಯಕವನ್ನು ಇಟ್ಕೊಂಡು ಚಿಕ್ಕ ವಿನಾಯಕನನ್ನು ಹಿಡ್ಕೊಂಡು ನಾವು ಸರ್ದಾರ್ ಅಂತ ನಮ್ಮ ಫ್ರೆಂಡ್ ಇವರು ಬಾಬು, ಸನಾವಲ್ಲ, ಉಬೇದುಲ್ಲ ಇವರೆಲ್ಲ ನಾವು ಕ್ಲಾಸ್ಗೆ ಹೋದಾಗ ಮಾತಾಡಿಕೊಂಡು ಈ ಥರ ನಾವು ಇಡಬೇಕಪ್ಪ ಇದಂತ ನಾವು ಆವಾಗಿನ 81ರಿಂದ ನಾವು ವಿನಾಯಕನ ನಮ್ಮ ಊರಿನಲ್ಲಿ ಸುತ್ತಮುತ್ತಲಲ್ಲಿ ಯಾರು ಮಾಡ್ತಾ ಇದ್ರು ಆ ಥರ ನಾವು ಮಾಡಿಕೊಂಡು ಅವರು ನಾವು ಕೆಲಸ ಆ ವಿನಾಯಕನ ಅವರೇ ನಮಗೆ ಮೊದಲು ತೆಗೆಸ್ಕೊಟ್ಟಿದ್ವಿ ಗ್ರಾಮದಲ್ಲಿ. ನಾವು ಪತ್ರಿಕೆ ತಗೊಂಡೋಗಿ ಪಕ್ಕ ಗ್ರಾಮಗಳಲ್ಲಿ ಕೊಟ್ಟಾಗ ನೋಡಪ್ಪ ಆ ಗ್ರಾಮದಲ್ಲಿ ಮೊದಲು ಫಸ್ಟ್ ಬೇರೆ ಇವ್ರದೇ ಇದೆ, ಸನಾವಲ ಅಂತಿದೆ, ಸರ್ದಾರ್ ಸಾಬ್ ಅಂತಿದೆ ಅಂತ ಅವರೇ ಆಶ್ಚರ್ಯ ಪಡೋರು, ಏನಪ್ಪ ನಿಮ್ಮ ಗ್ರಾಮದಲ್ಲಿ ಈ ಥರ ಅಂತ. ಆಮೇಲೆ ನಾವು ಮುಂಡಪ್ಪ ನಾಯ್ಡು ಅಂತ ಅವ್ರಿಗೆ ಪತ್ರಿಕೆ ಕೊಟ್ಟಿದ್ವಿ, ಏನಪ್ಪ ನೋಡು ಇವರು ದೊಡ್ಡಗಂಡ್ಲಲ್ಲಿ ಈ ಹಿಂದೂ ಮುಸ್ಲಿಮ್ಸ್ ಇಲ್ಲದೆ ಫಸ್ಟ್ ಅವ್ರದ್ದೇ ವಿಗ್ರಹ ತೆಗೆಸ್ಕೊಟ್ಟವ್ರು ಅಂತ ಪಾಂಪ್ಲೆಟ್ ಅವ್ರಂತ. ಆವಾಗಿನಿಂದ ನಾವು ಅದೇ ಥರ ಮಾಡಿಕೊಂಡು ವಿನಾಯಕನನ್ನು ದೊಡ್ಡದಾಗಿ ಕೂಡ ನಾವು ಮಾಡಿಕೊಂಡು ಸುಮಾರು ದಿನ ನಾವು ಮಾಡ್ಕೊಬೋದು. ಅದೇ ಥರ ಕೂಡ ಇವಾಗ ಈ ಗ್ರಾಮದಲ್ಲಿ ಚಿಕ್ಕದಾಗಿತ್ತು ಗಂಗಮ್ಮ ದೇವಸ್ಥಾನ. ಇವಾಗ ಎಲ್ಲರೂ ನಾವು ಸೇರಿಕೊಂಡು ಸನಾವಲ್ಲ ನಾವು ಆಮೇಲೆ ಸರ್ದಾರ್ ಸಾಬು ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಈ ಡೆಮಾನ್ಸ್ಟ್ರೇಷನ್ ಆಯಿತು. ಈ ಗ್ರಾಮದಲ್ಲಿ ಎಲ್ಲ ನಾವು ಒಗ್ಗಟ್ಟಾಗಿ ಹೋಗಿ ದೇವಸ್ಥಾನವನ್ನು ಕಟ್ಟಬೇಕಂದಾಗ ಕ್ಷಮ ಸನಾವಲ್ಲ ಅವ್ರ ಜೊತೆಯಲ್ಲಿ ಇದ್ದುಕೊಂಡು ಚೆನ್ನಾಗಿ ಅಕ್ಕಪಕ್ಕದಲ್ಲಿ ಅಲೆಗಳಲ್ಲಿ ಹೋಗಿ ನಾವು ಡೊನೇಷನ್ ವಸೂಲು ಮಾಡ್ಕೊಂಡು ಬಂದು ದೇವಸ್ಥಾನಕ್ಕೆ ಗ್ರಾಮಗಳಲ್ಲಿ ನಾವು ಎಲ್ಲರನ್ನು ಕರೆಸಿ ಅವರನ್ನು ಡೊನೇಷನ್ ಕೊಟ್ಟಾಗ ನಾವು ಈ ಗ್ರಾಮದಲ್ಲಿ ಬೆಳಗ್ಗಿನಿಂದ ಸಾಯಂಕಾಲ ನಾವು ಇದ್ದು ಇಲ್ಲಿ ನಿಂತ್ಕೊಂಡು ಇಬ್ಬರು ನಾವು ನಮ್ಗೆ ಇವರು ವಸೂಲು ಹೋದಾಗ 10,000, 2,000, 3,000 ಕೊಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ಅದೇ ಥರ ದೇವಸ್ಥಾನವನ್ನು ಅಭಿವೃದ್ಧಿಯಾಗಿ 8 ತಿಂಗಳಲ್ಲಿ ಈ ದೇವಸ್ಥಾನವನ್ನು ಪೂರ್ತಿ ಮಾಡಿಕೊಂಡು ಇವತ್ತಿನ ದಿವಸ ನಾವು ಕುಂಭಾಭಿಷೇಕ ಇಟ್ಕೊಂಡು ಎಲ್ಲ ಗ್ರಾಮಗಳು ಪತ್ರಿಕೆ ಕೊಟ್ಟು ನಾವು అందరూ ఊర్లో ఒగ్గట్టుగా ఒక అన్నదమ్ముల మాదిరి ఉండాలా, దేవస్థానం గ్రామ దేవతాన్ని మేము పూరాయించాలా అనేసి ప్రోత్సాహంగా అందరూ ఒక ఆత్మీయతగా ఒక అనుసరించుకొని మేము అందరూ చేరి కట్టినాము. ఇంకా ఒక దేవస్థానం ఉంది, అన్ని ఆ దేవస్థానం కూడా అన్ని ఇదే తరగా అందరూ కలిసి మెలిసి ఏ ఒక కొరత లేకుండా ఒక తెలివిగా చేయాలని మాకు చాలా పట్టుదలం ఉంది. చేస్తాము, చేయకుండా ఇచ్చేవాడు. కాకపోతే ఇప్పుడు హిందూ ముస్లిమ్స్ ఉన్నా కూడా ఈ ఊర్లో మేమంతా ఒక అన్నదమ్ముల మాదిరి అమ్మ నాన్నగా పోతా ఉన్నాము. కాకపోతే ఇంక వెనక్కి ఇట్లే పోవాలని చాలా ఆశగా ఉంది. భక్తిగా అన్నీ చేస్తూ ఉన్నాము. అందరూ రామూర్తి, సనా, మా గోపి, రమేష్, నారాయణస్వామి, గణేష్ అందరూ ಅದೇ ಥರ పోవాలని ನಾವು ದೇವಸ್ಥಾನ ಕೆತ್ತುವಾಗ ಇವರು ತುಂಬ ನಮಗೆ ಸಪೋರ್ಟ್ ಮಾಡೋರು. ಇಲ್ಲಿ ಹೆಲ್ಪರ್ಗೆ ಮೇಸ್ತ್ರಿಗೆಲ್ಲ ಊಟ ಮತ್ತು ಟೀ ಕಾಫಿ ಎಲ್ಲ ಟೈಮ್ 4 ಗಂಟೆಗೆ ಮತ್ತು 9 ಗಂಟೆಗೆ ಇವರು ಟೀ ತುಂಬ ಮತ್ತು ಅವ್ರದ್ದು ಸಂಪಿದೆ
ಅವ್ರಿಗೆ ಆ ಸಮಯದಲ್ಲಿ ನಮಗೆ ದೇವಸ್ಥಾನಕ್ಕೆ ತುಂಬ ದೇವಸ್ಥಾನಕ್ಕೆ ಪೂರ್ತಿ ಅವರು ಸಹಾಯ ಮಾಡಿ ನಮಗೆ ಕೂಡ ಬಂದ ತಕ್ಷಣ ಅಲ್ಲಿ ಹೋಗಿ ಬಂದ ತಕ್ಷಣ ನಮ್ಗೆ ಬಾಣ ಕುಡಿ ಬಾ ಅಂತ ಕೂಡ ನಮಗೂ ತುಂಬ ಸಹಾಯ ಮಾಡೋರು. ನಾವು ಹಿಂದೂ ಮುಸ್ಲಿಮ್ಸ್ ಒಂದೇ ಅಕ್ಕ ತಂಗಿ ಗ್ರಾಮದಲ್ಲಿ ಯಾವಾಗಲೂ ಹಿಂಗೆ ಇರ್ಬೇಕು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.